ಜಂಟಿ ಅಧಿವೇಶನಕ್ಕೆ ಕೆಲವೇ ಗಂಟೆಗಳು ಬಾಕಿ ಇದೆ. ಆದರೆ ರಾಜ್ಯಪಾಲರು ನಾನು ಜಂಟಿ ಅಧಿವೇಶನಕ್ಕೆ ಬರೋದಿಲ್ಲ, ಬಂದು ಭಾಷಣ ಮಾಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರದಿಂದ ದಿಢೀರ್ ಅಂತ ರಾಜ್ಯಪಾಲರನ್ನ ಭೇಟಿ ಮಾಡಿ ಮನವೊಲಿಸುವಂಥ ಕೆಲಸವನ್ನ ಮಾಡಿದ್ದಾರೆ. ಯಾಕೆ ರಾಜ್ಯಪಾಲರನ್ನ ಮನವೊಲಿಸೋದಲ್ಲಿ ಸರ್ಕಾರ ವೈಫಲ್ಯ ಆಯ್ತಾ? ಹೇಗೆ? ಅನ್ನೋದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇದೇ ಮೊದಲ ಬಾರಿ ಕರ್ನಾಟಕದಲ್ಲಿ ರಾಜ್ಯಪಾಲರೊಬ್ರು ನಾನು ಭಾಗಿಯಾಗಲ್ಲ ಅನ್ನುವಂಥದ್ದು. ಸೊ ತಾವು ಕೂಡ ಮನವಿಯನ್ನ ಮಾಡ್ಕೊಂಡಿದ್ರಿ. ಈ ಒಂದು ವಿ.ಬಿ.ಜಿ. ರಾಮ್‌ಜಿ ವಿಚಾರವಾಗಿ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಕೊಡುವಂತ ಭಾಷಣವನ್ನ ತಾವು ಮಾಡಬಾರ್ದು, ಮಾತನಾಡಬಾರ್ದು ಅನ್ನುವಂಥದ್ದು. ನೋಡಿ, ಭಾರತದ ಸಂವಿಧಾನದ ಅಡಿಯಲ್ಲಿ ರಾಜ್ಯಪಾಲರಿಗೆ ಅತ್ಯಂತ ಗೌರವದ ಸಾಂವಿಧಾನಿಕ ಸ್ಥಾನ ಇದೆ. ಫೆಡರಲ್ ವ್ಯವಸ್ಥೆಯಲ್ಲಿ ಗವರ್ನರ್ ಅವರು ಕೇಂದ್ರ ಮತ್ತು ರಾಜ್ಯದ ನಡುವಿನ ಒಂದು ಸೇತುವೆಯಾಗಿ ಕಾರ್ಯನಿರ್ವಹಿಸಬೇಕು. ಅವ್ರಿಗಿರುವಂಥ ಅಧಿಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಒಂದು ಸೇತುವೆಯಾಗಿ ಕಾರ್ಯನಿರ್ವಹಿಸಬೇಕು. ಈ ಕಾಂಗ್ರೆಸ್ ಅವರು ಬಂದ ಮೇಲೆ ಆ ಸೇತುವೆಗೆ ಕೊಡ್ಲಿ ಪೆಟ್ಟು ಹಾಕ್ಬಿಟ್ಟಿದ್ದಾರೆ. ಸಂವಿಧಾನದ ವಿಧಿ 175 ಪ್ರಕಾರ ರಾಜ್ಯಪಾಲರು ವಿಧಾನಸಭೆ ವಿಧಾನ ಪರಿಷತ್ತನ್ನು ಉದ್ದೇಶಿಸಿ ಭಾಷಣ ಮಾಡುವಂಥ ಅಧಿಕಾರ ಅವ್ರಿಗಿದ್ದೇ ಇದೆ. ಅದರ ಪ್ರಕಾರ ಅವರು ಭಾಷಣ ಮಾಡಬೇಕು. ಅದು ಒಂದು ಇದರ ಪ್ರಕಾರ. ಆದರೆ ಸಂವಿಧಾನದ 176ರ ವಿಧಿ ಅನ್ವಯ ಇವರು ಏನೇ ಬರ್ಕೊಟ್ರು ಹೇಳಬೇಕು ಅಂತ ಏನಿಲ್ಲ. ಅದರಲ್ಲಿ ಸ್ವೀಕಾರ ಮಾಡದೇ ಇರುವಂಥ ವಿಚಾರಗಳಿರ್ಬೋದು, ಅಥವಾ ಅಸಹ್ಯ ಭಾಷೆಗಳಿರ್ಬೋದು, ಅಥವಾ ವ್ಯಕ್ತಿಗತ ನಿಂದನೆಗಳಿರ್ಬೋದು. ಈ ಥರದನ್ನು ರಾಜ್ಯ ಸರ್ಕಾರ ದ್ವೇಷದಿಂದ ಬರ್ಕೊಟ್ಟಾಗ ಅದನ್ನು ಮಾಡಬೇಕು ಅಂತ ಎಲ್ಲೂ ಇಲ್ಲ. ಹಿಂದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾದ ಮೇಲೆ ಎಲ್ಲ ಮಹಾರಾಜರುಗಳಿದ್ದರಲ್ಲ, ಅವರೇ ಗವರ್ನರ್ ಆಗಿದ್ದರು. ನಾರ್ಮಲಿ ನಮ್ಮ ಇಲ್ಲಿಗೂ ಮೈಸೂರು ಮಹಾರಾಜರೇ ಬರ್ತಾಯಿದ್ರು. ಅವ್ರಿಗೆ ಮಹಾರಾಜರ ಒಂದು ಪದವಿಯನ್ನು ನೋಡಿದ ಮೇಲೆ ಇಲ್ಲಿ ಬಂದು ಅವ್ರಿಗೆ ಪೂರ್ತಿ ಗಂಟೆಗಟ್ಟಲೆ ಭಾಷಣ ಓದೋಕ್ಕಾಗಲ್ಲ. ಅವ್ರು ಮೊದಲ ಪ್ಯಾರ ಮತ್ತು ಕೊನೆ ಪ್ಯಾರ ಮಾತ್ರ ಓದೋರು ಅಷ್ಟೇ. ಅದು ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ನು ಸ್ಪಷ್ಟವಾಗಿದೆ, ನಾವು ಗವರ್ನರ್ ಅಧಿಕಾರದಲ್ಲಿ ಹಸ್ತಕ್ಷೇಪ ನಾವು ಮಾಡಲ್ಲ ಅನ್ನೋ ಸ್ಪಷ್ಟವಾಗಿದೆ. ಅದಕ್ಕೆ ಇಲ್ಲಿ ಇವರು ಕಾನೂನನ್ನು ತಿರುಚಿ ಕಾಂಗ್ರೆಸ್ ಅವರು ಈ ದೇಶಕ್ಕೆ ಎಮರ್ಜೆನ್ಸಿಯನ್ನು ತಂದು ಸಂವಿಧಾನವನ್ನು ಹಾಳು ಮಾಡೋದಂಥವ್ರು. ಶಾಬಾನು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನೇ ತಿರಸ್ಕಾರ ಮಾಡಿದವರು. ಇವರು ಸಂವಿಧಾನ ಬಗ್ಗೆ ಮಾತಾಡ್ತಾರೆ ಅಂದರೆ ನಾಚಿಕೆ ಆಗ್ಬೇಕು ಇವ್ರಿಗೆ. ಸಂವಿಧಾನದ ಬಗ್ಗೆ ಏನು ಅಧಿಕಾರ ಇದೆ ನಿಮ್ಮ ಸಂವಿಧಾನ ಬಗ್ಗೆ? ಸಂವಿಧಾನದ ವಿಧಿ 176ರ ಪ್ರಕಾರ ಗವರ್ನರ್ ಅವರಿಗೆ ವಿವೇಚನೆ ಅಧಿಕಾರ ಇದೆ. ಅವರು ಏನು ಓದ್ಬೋದು ಅಂತ ಅವ್ರು ಫಸ್ಟು ಮತ್ತು ಕೊನೆ ಪ್ಯಾರ ಓದ್ಬಿಟ್ಟು ಹೋಗ್ಬೋದು ಅವರು. ಈ ಥರ 16 ಅಸೆಂಬ್ಲಿಗಳಲ್ಲಾಗಿದೆ. ಇವತ್ತಲ್ಲ ನಾನು ಹೇಳ್ತಾ ಇರೋದು. ಸ್ವತಃ ಜವಾಹರ್ಲಾಲ್ ನೆಹರು ಅವರಿದ್ದಾಗೂ ಕೂಡ ಫಸ್ಟು ಮತ್ತು ಕೊನೆಯದು ಹೋಗಿದ್ದಾರೆ. ಆದ್ದರಿಂದ ಗವರ್ನರ್ ಅವ್ರಿಗೆ ಹಿಂಗೆ ಓದಬೇಕು, ಹೀಗೆ ಮಾಡಬೇಕು, ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡಿ ಇವ್ರು ತೀಟೆ ತೀರ್ಸ್ಕೊಳಕ್ಕೋಸ್ಕರ ಗವರ್ನರ್ ಕೈಲಿ ಈ ಥರ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನು ಗವರ್ನರು ರಿಜೆಕ್ಟ್ ಮಾಡಿದ್ದಾರೆ. ಅದು ನನಗನ್ಸಿದ ಪ್ರಕಾರ ಗವರ್ನರ್ ಅವರು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೇಂದ್ರದ ಸಚಿವರಾಗಿದ್ದರು, ರಾಜ್ಯದ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ, MLA ಆಗಿದ್ದಾರೆ, ಪಾರ್ಲಿಮೆಂಟ್ ಮೆಂಬರ್ ಆಗಿ ಇವ್ರಿಗಿಂತ ಚೆಂದಾಗಿ ಅವ್ರಿಗೆ ಕಾನೂನು ಗೊತ್ತಿದೆ. ಅದರಿಂದ ಕಾನೂನು ಇಲ್ಲಿ ಏನು ವೈಲೇಷನ್ ಆಗಿಲ್ಲ ಅನ್ನೋದು ನನ್ನ ಭಾವನೆ. ಸರ್, ಈಗಾಗಲೇ ತಮಿಳುನಾಡಿನಲ್ಲೂ ಕೂಡ ಇದೇ ರೀತಿಯಲ್ಲಿ ರಾಜ್ಯಪಾಲರು ಕೊಟ್ಟಂತ ಭಾಷಣವನ್ನು ಓದದೆ ವಾಪಸ್ ಹೋಗಿರ್ತಕ್ಕಂಥ ಉದಾಹರಣೆ ಇದೆ. ಕೇರಳದಲ್ಲೂ ವಾಪಸ್ ಹೋಗಿರ್ತಕ್ಕಂಥ ಉದಾಹರಣೆ ಇದೆ. ಈ ಕರ್ನಾಟಕದಲ್ಲಿ ಇದೇ ರೀತಿಯ ಹೋಗ್ತಾರಾ, ಅಥವಾ ರಾಜ್ಯ ಸರ್ಕಾರ ಮನವೊಲಿಸುವಂತ ಕೆಲಸ ಏನಾದರೂ ಮಾಡುವಂತ ಏನಾದರೂ ಪ್ರಕ್ರಿಯೆಗೆ ಮುಂದಾಗ್ತಾರಾ ಅನ್ನೋಂಥದ್ದು? ಈ ಸರ್ಕಾರಕ್ಕೆ ಏನಾನ ಗೌರವ ಮಾನ ಮರ್ಯಾದೆ ಇದ್ದರೆ ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕು. ಇವರು ದುರ್ಯೋಧನ ಥರ ದ್ವೇಷ ಮಾಡ್ಕೊಂಡು ಹಠ ಹಿಡಿದ್ರೆ ನೀವು ಮಣ್ಣಾಗೋಗ್ತೀರ. ಹಠ ಅದೊಂದು ಸಾಂವಿಧಾನಿಕ ಹುದ್ದೆ. ಗವರ್ನರ್ಗಿರುವಂಥ ಸಾಂವಿಧಾನಿಕ ಹುದ್ದೆಯನ್ನು ನೀವು ಅಪವಿತ್ರ ಮಾಡೋಕ್ಕೆ ಹೋಗಬೇಡಿ. ನೀವು ಯಾವುದೋ ಒಂದು ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡೋ ಅಂಥದ್ದು ಮಾಡಲಿ. ಅದಕ್ಕೆ ಒಂದು ಸಂವಿಧಾನಿಕವಾದಂಥ ಪದಗಳಿದೆ. ಆ ಪದಗಳ ಬಳಕೆಗೆ ಯಾರೂ ವಿರೋಧ ಮಾಡಲ್ಲ.
ಆದರೆ ಕೇಂದ್ರ ಸರ್ಕಾರ ಅದನ್ನು ಗುರಿಯಾಗಿಟ್ಕೊಂಡು ನಿಮ್ಮ ಇಡೀ ರಾಜ್ಯಪಾಲರ ಭಾಷಣವನ್ನು ಮಾಡಿಸುವಂಥದ್ದು ಸರಿಯಲ್ಲ. ಅದು ಒಳ್ಳೆಯದಲ್ಲ. ಸಾಂವಿಧಾನಿಕವಾಗೂ ಒಳ್ಳೆಯದಲ್ಲ, ರಾಜ್ಯ ಸರ್ಕಾರಕ್ಕೂ ಒಳ್ಳೆಯದಲ್ಲ. ಗವರ್ನರನ್ನ ಕನ್ವಿನ್ಸ್ ಮಾಡಿ ಅವ್ರಿಗೆ ಆ ಪದಗಳು ಏನೇನು ಹೇಳಿದೆಯೋ ಅದನ್ನು ತೆಗೆದು ಬೇರೆ ಪದಗಳನ್ನು ಸೇರಿಸ್ಬೋದು. ಅದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಂಥ ವಿಚಾರ. ಹಿಂದೆ ನಮ್ಮ ಸರ್ಕಾರನೂ ಇದ್ರಪ್ಪ. ನಾವು 2009, 10ರಲ್ಲಿ 10, 11, 12ವರೆಗೂ ನಾವೇ ನಮ್ಮ ಸರ್ಕಾರ. ಆಗ ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಅವರು ಕಾಂಗ್ರೆಸ್ ಆಡಳಿತ ಇತ್ತಪ್ಪ. ನಮಗೆ ಫ್ಲಡ್ ಆಯಿತು. ನಾವು ಭಾಳ ಕೇಳ್ಕೊಂಡ್ರಿ ಅವ್ರಿಗೆ. ಹಣ ಕೊಡಲೇ ಇಲ್ಲ ನಮಗೆ. ನಾವು ಹಂಗೆ ಅಂದ್ಬಿಟ್ಟು ಭಾಷಣದಲ್ಲಿ ಅವ್ರನ್ನ ಮನಮೋಹನ್ ಸಿಂಗ್ ಅವ್ರನ್ನ ಕೆಟ್ಟದಾಗಿ ಏನನ್ನ ಮಾತಾಡಿದ್ರೆ ಇಲ್ಲ, ನಾವೇನು ಮಾತಾಡಿಲ್ಲ. ಆ ಥರದ್ದೇನೂ ಇಲ್ಲ. ಕಾವೇರಿ ಆ, ನದಿ ತೀರ್ಪು ಇದು ಬಂದಾಗ ಮನಮೋಹನ್ ಸಿಂಗ್ ಅವರು ತಮಿಳ್ನಾಡು ಪರವಾಗಿ ತೀರ್ಪನ್ನು ಕೊಟ್ಟರು. ಅವಾಗೂ ನಾವೇನು ಅವ್ರಿಗೆ ಭಾಳ ಕಟು ಪದಗಳಿಂದ ಟೀಕೆಯನ್ನು ಮಾಡಿಲ್ಲ ನಾವು ರಾಜ್ಯಪಾಲರ ಭಾಷಣದಲ್ಲಿ. ಅದೊಂದು ಸಾಂವಿಧಾನಿಕ ಹುದ್ದೆ. ಅದನ್ನು ಯಾವ ರೀತಿ ನಡ್ಕೋಬೇಕು ಅಂತ ಕಲಿಬೇಕು ಕಾಂಗ್ರೆಸ್ ಅವರು. ಹಿಂದೆ ನಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರ ಮೇಲೆ ತನಿಖೆನೇ ಮಾಡದೆ ಅವ್ರನ್ನ ಗವರ್ನರ್ ಅವರು, ಅವತ್ತಿದ್ದಂಥ ಗವರ್ನರ್ ಅವರು ಜೈಲಿಗೆ ಕಳಿಸಿದ್ರು. ಅವಾಗ ಇವರಿಗೆ ಕಾಂಗ್ರೆಸ್ ಅವ್ರಿಗೆ ಭಾಳ ಖುಷಿ ಆಯಿತು, ಸಂತೋಷ ಆಯಿತು. ಇವಾಗ ಭಾಳ ಬೇಜಾರಾಗ್ತಾ ಇದೆ ನಿಮಗೆ. ಸರ್, ಈಗ ಇದರ ನಡುವೆ ರಾಜ್ಯಪಾಲರನ್ನ ಭೇಟಿ ಮಾಡುವಂಥ ಕೆಲಸವನ್ನ ಸಭಾಧ್ಯಕ್ಷರಾಗಿರ್ಬೋದು, ಸಭಾಪತಿಗಳು ಮತ್ತು ಕಾನೂನು ಸಚಿವರು ಭೇಟಿ ಮಾಡಿದ್ದಾರೆ. ಸೊ ರಾಜ್ಯಪಾಲರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, 11 ಪ್ಯಾರಾಗಳೇನಿದೆ ಇದಕ್ಕೆ ನನ್ನ ಆಕ್ಷೇಪಣೆ ಇದೆ ಅನ್ನುವಂಥದ್ದು. ಸೊ ಅದನ್ನು ತೆಗೀರಿ ಅನ್ನುವಂಥ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಈಗ ಈ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಮುಂದಿನ ನಿರ್ಧಾರವನ್ನು ಮಾಡ್ತೀವಿ ಅನ್ನುವಂಥದ್ದನ್ನ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು ಹೇಳಿದ್ದಾರೆ. ಸರ್, ಅಲ್ಲ, ಈ ಅವಶ್ಯಕತೆ ಏನಿತ್ತು? ಆಯ್ತಪ್ಪ, ಇದನ್ನ ನೀವು ಭಾಷಣದಲ್ಲಿ ಸೇರಿಸ್ಬಿಟ್ರಿ. ಏನು ಅದರಿಂದ ಏನಾನ ನಮಗೆ ಕೇಂದ್ರ ಸರ್ಕಾರದಿಂದ ಹಣ ಬರುತ್ತಾ? ಏನು ಬರಲ್ಲ. ದ್ವೇಷ ಕಟ್ಕೊತೀರ. ಗವರ್ನರ್ ಇರೋದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಧ್ಯೆ ಸೇತುವೆಯಾಗಿ ಇರೋದು. ಆ ಸೇತುವೆನೇ ನೀವು ಕೊಡ್ಲಿ ಪೆಟ್ಟಾಗ್ತಾ ಇದ್ದೀರಾ ನೀವು. ಇದು ತಪ್ಪು. ಇದು ನೀವು ಮಾಡ್ತಾ ಇರೋದು ಅಕ್ಷಮ್ಯ ಅಪರಾಧ. ನಿಮ್ಮ ತೀಟೆ ಇದ್ದರೆ ಸಂತೆಯಲ್ಲಿ ನಿಂತ್ಕೊಂಡು ಭಾಷಣ ಮಾಡಿ. ಈಗ ರಾಹುಲ್ ಗಾಂಧಿ ಮಾಡಲ್ವಾ? ವಿದೇಶದಲ್ಲೆಲ್ಲ ಹೋಗಿ ದೇಶನೆಲ್ಲ ಬೈತಾರೆ, ಭಾರತವನ್ನು ಟೀಕೆ ಮಾಡ್ತಾರೆ. ಮಾಡಿ, ಸಂತೆಯಲ್ಲಿ ಹೋಗಿ ಭಾಷಣ ಮಾಡಿ. ವಿಧಾನಸಭೆ ಇರೋದು ಪ್ರಜಾಪ್ರಭುತ್ವದ ದೇಗುಲ. ಅಲ್ಲಿ ನಿಮ್ಮ ತೀಟೆ ತೀರ್ಸ್ಕೊಳಕ್ಕೆ ಬರಬೇಡಿ. ಅದು ಒಳ್ಳೆಯದಲ್ಲ ನಿಮಗೆ. ಯಾಕಂದರೆ ಕಾಂಗ್ರೆಸ್ ಅವ್ರಿಗೆ ಸಂವಿಧಾನ ಆಗಲಿ ಅಂಬೇಡ್ಕರ್ ಬಗ್ಗೆ ಕಿಂಚತ್ತೂ ಗೌರವ ಇಲ್ಲ. ಅಂಬೇಡ್ಕರ್ ಅವ್ರನ್ನ ಸೋಲಿಸಿದ್ರು, ಅಂಬೇಡ್ಕರ್ಗೆ ಅವಮಾನ ಮಾಡಿದ್ರು, ಪದೇ ಪದೇ ಅವಮಾನ ಮಾಡಿದ್ರು. ಅವ್ರು ಸತ್ತಾಗೆ ಅವ್ರಿಗೆ ಜಾಗನೂ ಕೊಡಲಿಲ್ಲ. ಈ ಥರ ಎಲ್ಲ ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡಿದಂಥವ್ರು ಸಂವಿಧಾನಕ್ಕೆ ಎಮರ್ಜೆನ್ಸಿ ತಂದು ದೇಶದಲ್ಲಿರುವಂಥ ಎಲ್ಲ ನ್ಯಾಯಾಲಯಗಳಿಗೆ, ಪತ್ರಿಕೆಗಳಿಗೆ ನಿರ್ಬಂಧ ಹಾಕದಂಥವ್ರು. ನೀವು ನಮಗೆ ಸಂವಿಧಾನದ ಬಗ್ಗೆ ಪಾಠ ಹೇಳ್ಕೊಡಕ್ಕೆ ಬರಬೇಡಿ. ನೀವು ಸಂವಿಧಾನ ವಿರೋಧಿಗಳು ಕಾಂಗ್ರೆಸ್ ಅವರು. ಸರ್, ಸರ್ಕಾರಕ್ಕೆ ಏನಾದರೂ ಸಲಹೆಯನ್ನು ಕೊಡ್ತೀರಾ? ಯಾಕಂದರೆ ಬೆಳಗ್ಗೆ ಆದರೆ ಈಗ ಅಧಿವೇಶನ, ಜಂಟಿ ಅಧಿವೇಶನ, ಒಂದು ವೇಳೆ ಅಲ್ಲಿ ರಾಜ್ಯಪಾಲರು ಬಂದು ವಾಪಸ್ ಹೋದರೆ ಸರ್ಕಾರಕ್ಕೆ ತಮ್ಮ ವಿಪಕ್ಷ ನಾಯಕರಾಗಿ ಯಾವ ರೀತಿಯಾಗಿ ಒಂದು ಸಲಹೆಯನ್ನು ಅಥವಾ ಸದನದಲ್ಲಿ ಯಾವ ರೀತಿಯಾದಂಥ ತರಾಟೆಯನ್ನು ತೆಗೆದುಕೊಳ್ಳುವಂಥ ಕೆಲಸ ಮಾಡಿ? ಇನ್ನು ಅಜೆಂಡಾನೇ ಬಂದಿಲ್ಲ. MLAಗಳಿಗೆ, ಎಲ್ಲ MLCಗಳಿಗೆ ಅಜೆಂಡಾ ಹೋಗ್ಬೇಕಾಯ್ತು. ಇನ್ನೂ ಅಜೆಂಡಾ ಬಂದಿಲ್ಲ ಇವ್ರ ಯೋಗ್ಯತೆಗೆ. ಅದರಿಂದ ಕೂಡಲೇ ಗವರ್ನರ್ ಅವರ ಹತ್ರ ಹೋಗಿ ಮಾತಾಡಿ ಅವರನ್ನು ಕನ್ವಿನ್ಸ್ ಮಾಡಿ ಒಳ್ಳೆ ರೀತಿಯ ಸ್ಪೀಚನ್ನು, ಜನ ಮೆಚ್ಚೋ ರೀತಿ ಸ್ಪೀಚ್. ಈಗ ನಿಮಗೆ ರಾಜ್ಯ ಸರ್ಕಾರದ ಸಾಧನೆಗಳೇನು ಬರೀರಿ. 10 ಅಲ್ಲ 100 ಪೇಜ್ ಬರೀರಿ. 100 ಪೇಜ್ ಬರೀರಿ. ಮತ್ತು ಏನು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀರಿ ಮುಂದೆ ಈ ರಾಜ್ಯಕ್ಕೆ, ಒಳಿತನ್ನು ಮಾಡ್ತೀರ, ಆ ಒಳಿತಾಗೋದನ್ನೆಲ್ಲ ಬರೀರಿ. ಯಾರು ಬೇಡ ಅಂತ ಹೇಳಿದ್ದಾರೆ? ಅದು ಬಿಟ್ಬಿಟ್ಟು ನಿಮ್ಮ ತೀಟೆ, ನಿಮ್ಮ ಯಾರೋ ರಾಹುಲ್ ಗಾಂಧಿಗೆ, ಸೋನಿಯಾ ಗಾಂಧಿಯನ್ನು ಖುಷಿ ಪಡಿಸೋದಕ್ಕೆ ಅವ್ರಿಗೊಂದು ಬುಕ್ಕನ್ನು ಪ್ರಿಂಟ್ ಮಾಡಿ ಅವ್ರು ಕಳಿಸ್ತಾರೆ, ನೋಡಿ ನಾವು ಹಿಂಗೆಲ್ಲ ಮಾಡಿದ್ದೀರಿ ಅಂತ. ಆ ಪ್ರಿಂಟ್ ಮಾಡಿ ರಾಹುಲ್ ಗಾಂಧಿಗೆ ಖುಷಿ ಪಡಿಸೋಕ್ಕೋಸ್ಕರ ನೀವು ಭಾಷಣ ತಯಾರು ಮಾಡಿದ್ರೆ ಅದನ್ನು ರಾಜ್ಯಪಾಲರು ಓದಬೇಕು ಅಂತ ನೀವು ಅವ್ರಿಗೆ ಒತ್ತಡ ಹಾಕಿದ್ರೆ ಅದು ತಪ್ಪು. ಆ ಥರದ ಸಂವಿಧಾನದ ಅಡಿಯಲ್ಲಿ ಆ ಅಧಿಕಾರ ನಿಮಗಿಲ್ಲ. ನಿಮ್ಮ ಸಲಹೆ ತೆಗೆದುಕೊಳ್ಬೇಕು, ಕ್ಯಾಬಿನೆಟ್ ಸಲಹೆಯನ್ನು ತೆಗೆದುಕೊಳ್ಬೇಕು ಅಂತ ಇದೆ. ನೀವು ಹೇಳೋಂಥ ಎಲ್ಲ ಪದಗಳು ಓದಬೇಕು ಅಂತ ಯಾವುದೇ ಸಂವಿಧಾನದ ಅಡಿಯಲ್ಲಿ ಕಟ್ಟುನಿಟ್ಟಾಗಿ ನೀವು ಓದಲೇಬೇಕು ಅಂತೇಳಿ ಯಾವ ಸಂವಿಧಾನದಲ್ಲೂ ಬರೆದಿಲ್ಲ. ಇದಿಷ್ಟು ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.